ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆಪಡಿಸುವ. ಬನ್ನಿ, ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ಸ್ವಲ್ಪ ಹೊತ್ತು ಆರಾಧನೆಯಲ್ಲಿ ನಮ್ಮ ಸಮಯವನ್ನು ಸ್ಪೆಂಡ್ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಮ್ಮ ಬಾಳಿನ ಎಲ್ ಶಡೈ ಆತನು ಆಗಿದ್ದಾನೆ. ಪರಿಹಾರಿ, ಅದ್ಭುತವನ್ನು ಮಾಡಿದ ದೇವರು ಆತನೇ ಆಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಎಲ್ ಶಡೈ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೆಶಾಯನ ಗ್ರಂಥ 11ನೇ ಅಧ್ಯಾಯ 1, 2, 3 ವಚನ, 2 ವಚನ ಓದುವ. ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಪ್ರೈಸ್ ಗಾಡ್. ಪ್ರೇರೆ, ಇಲ್ಲಿ ನಾವು ನೋಡ್ತೇವೆ ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು. ಯೆಶಾಯ ಅಂತ ಹೇಳಿದ್ರೆ ದಾವೀದನ ತಂದೆ, ಡೇವಿಡ್ಸ್ ಫಾದರ್. ನಾವು ನೋಡ್ತೇವೆ ಯೇಸು ಸ್ವಾಮಿ ಶರೀರ ಸಂಬಂಧವಾಗಿ ದಾವೀದನ ಆ ಸಂತಾನದಲ್ಲಿ ಆತನು ಹುಟ್ಟಿದನು. ಪ್ರೈಸ್ ಗಾಡ್. ದಾವೀದನ ಸಂತಾನದಲ್ಲಿ ಹುಟ್ಟಿದನು. ನಾವು ನೋಡ್ತೇವೆ ಆತನಲ್ಲಿ ಪಾಪ ಇರಲಿಲ್ಲ, ಯಾಕಂದರೆ ಆತನು ಪುರುಷ ಸಂಪರ್ಕದಲ್ಲಿ ಆತನು ಹುಟ್ಟಲಿಲ್ಲ. ಆತನು ಆತ್ಮ ಸಂಬಂಧವಾಗಿ ಹುಟ್ಟಿದನು. ಬಟ್ ಯೇಸು ಸ್ವಾಮಿ ಆ ಸಂತಾನದಲ್ಲಿ ರೆಕಗ್ನೈಸ್ ಮಾಡಲ್ಪಟ್ಟನು. ನಾವು ನೋಡ್ತೇವೆ ಯೇಸು ಸ್ವಾಮಿಯಲ್ಲಿ ದೇವರ ಆತ್ಮನು ಒಳಗೆ ವಾಸ ಮಾಡ್ತಾ ಇದ್ದ. ನಾವು ನೋಡ್ತೇವೆ ಒಳಗೆ ಆತನಲ್ಲಿ ವಾಸ ಮಾಡ್ತಾ ಇದ್ದ ಆಸ್ ಎ ಪರ್ಸನ್. ಇವತ್ತು ಯಾರು ಯೇಸು ಕ್ರಿಸ್ತ ನನಗೋಸ್ಕರ ಕಲ್ವಾರಿ ಕ್ರೂಜಲ್ಲಿ ಸತ್ತಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ ಎಂದು ಯಾರು ಒಪ್ಪಿಕೊಳ್ಳುತ್ತಾರೋ ಅವರ ಒಳಗೆ ಆ ಪವಿತ್ರ ಆತ್ಮನು ವಾಸ ಮಾಡ್ತಾ ಇದ್ದಾನೆ. ಆ ಪವಿತ್ರ ಆತ್ಮನು ಜ್ಞಾನ ವಿವೇಕದ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ದೇವರ ಭಯವನ್ನುಂಟು ಮಾಡುವ ಆತ್ಮ. ಅಂತೂ ದೇವರ ಆತ್ಮನು ಅವನಲ್ಲಿ ನೆಲೆಗೊಂಡಿರುವುದು ಬೈಬಲ್ ಇರ್ತದೆ, ರೈಟ್? ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಇವತ್ತು ದೇವರ ಆತ್ಮನು ನೆಲೆಗೊಂಡಿದ್ದಾನೆ ಯಾರಲ್ಲಿ? ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ದಿಸ್ ಇಸ್ ಪ್ರೊಫೆಟಿಕ್ ಸ್ಕ್ರಿಪ್ಚರ್. ಇದು ಯೇಸು ಸ್ವಾಮಿಯ ಬಗ್ಗೆ ಮಾತಾಡಲ್ಪಟ್ಟಿದೆ. ನಾನು ಓದ್ತೇನೆ. 2 ಕೊರಿಂಥಿಯನ್ 2ನೇ ಕೊರಿಂಥ 3ನೇ ಅಧ್ಯಾಯ 15ನೇ ವಚನ. ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವು ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದುದು. ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದಾಗ ನಿಮ್ಮ ಒಳಗೆ ಕರ್ತನ ಆತ್ಮನು ನೆಲೆಗೊಂಡಿದ್ದಾನೆ. ಆತ್ಮನು ಜ್ಞಾನ ವಿವೇಕದ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ. ನಿಮ್ಮ ಒಳಗೆ ಆಲೋಚನೆ ಮತ್ತು ಪರಾಕ್ರಮಗಳು ಹುಟ್ಟುತ್ತವೆ. ವಾಟ್ ಎವರ್ ಇಸ್ ದ ಬಾರ್ನ್ ಆಫ್ ಗಾಡ್, ಇಟ್ ಓವರ್ಕಮ್ ದ ವರ್ಲ್ಡ್. ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸ್ತದೆ. ನಿಮ್ಮಲ್ಲಿ ಭಯ ಹುಟ್ಟಿಸುವ ಆತ್ಮ ಇಲ್ಲ, ಲೋನ್ಲಿನೆಸ್ ಹುಟ್ಟಿಸುವ ಆತ್ಮ ಇಲ್ಲ, ಗಲಿಬಿಲಿ ಹುಟ್ಟಿಸುವ ಆತ್ಮ ಇಲ್ಲ, ರಿಜೆಕ್ಷನ್ ಹುಟ್ಟಿಸುವ ಆತ್ಮ ಇಲ್ಲ, ಕನ್ಫ್ಯೂಷನ್ ಹುಟ್ಟಿಸುವ ಆತ್ಮ ಇಲ್ಲ, ಮಂಕುತನ ಹುಟ್ಟಿಸುವ ಆತ್ಮ ಇಲ್ಲ, ಅಥವಾ ಯಾವುದೇ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ ಇವುಗಳನ್ನು ಹುಟ್ಟಿಸುವ ಆತ್ಮ ದೇವರು ನಿಮಗೆ ಕೊಡಲಿಲ್ಲ. ದೇವರು ನಿಮಗೆ ಕೊಟ್ಟಂಥ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ. ನಿಮ್ಮ ಒಳಗೆ ಆಲೋಚನಾ ಪರಾಕ್ರಮ, ನಿಮ್ಮ ಒಳಗೆ ಆಲೋಚನೆ ಹುಟ್ಟುತ್ತದೆ. ಎಂಥ ಆಲೋಚನೆ ಹುಟ್ಟುತ್ತದೆ ಅಂತ ಹೇಳಿದರೆ, ಪ್ರೀತಿಯ ಆಲೋಚನೆಗಳು, ಕ್ಷಮಿಸುವ ಆಲೋಚನೆಗಳು, ಪರಾಕ್ರಮದ ಅಂದರೆ ಯಾವಾಗಲೂ ಜಯದಲ್ಲಿ ನಡೆಯುವ ಸೋಲು ಎಂಬುದು ದೇವರಾತ್ಮನು ಆ ಆಲೋಚನೆ ಹುಟ್ಟಿಸ್ತಿಲ್ಲ. ನಿಮ್ಮ ಮೈಂಡಲ್ಲಿ ಇನ್ನೊಬ್ಬರನ್ನು ದ್ವೇಷಿಸುವ ಆಲೋಚನೆ ಹುಟ್ಟಿಸ್ತಾ ಇದೆ, ಕೊಲೆ ಮಾಡುವ ಆಲೋಚನೆ ಹುಟ್ಟುತ್ತಾ ಇದೆ, ಇನ್ನೊಬ್ಬರಿಗೆ ಮೋಸ ಮಾಡುವ ಆಲೋಚನೆ ಹುಟ್ಟುತ್ತಾ ಇದೆ, ಇನ್ನೊಬ್ಬರದ್ದು ಕದಿಯುವಂಥ ಆಲೋಚನೆ ಹುಟ್ಟುತ್ತಾ ಇದೆ, ಇನ್ನೊಬ್ಬರ ಬಗ್ಗೆ ಸುಳ್ಳು ಹೇಳುವಂಥ ಆಲೋಚನೆ ಹುಟ್ಟುತ್ತಾ ಇದೆ, ಇನ್ನೊಬ್ಬರಿಗೆ ಕೇಡು ಮಾಡುವಂಥ ಆಲೋಚನೆ ಹುಟ್ಟುತ್ತಾ ಇದೆ, ಇನ್ನೊಬ್ಬರು ನೋಡುವಾಗ ಒಂದು ರೀತಿಯ ದ್ವೇಷದ ಆಲೋಚನೆ ಹುಟ್ಟುತ್ತಾ ಇದೆ.
ಸಿಟ್ಟಿನ ಆಲೋಚನೆ ಹುಟ್ಟುತ್ತಾ ಇದೆ. ದಿಸ್ ಇಸ್ ನಾಟ್ ಫ್ರಮ್ ಗಾಡ್. ಇದು ದೇವರ ಆಲೋಚನೆ ಅಲ್ಲ. ದ ಬೈಬಲ್ ಹೇಳ್ತದೆ 13ನೇ ಅಧ್ಯಾಯದಲ್ಲಿ, ನಾನು ನಿಮಗೋಸ್ಕರ ಓದ್ತೇನೆ. ಯೋಹಾನ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 1ನೇ ವಚನದಿಂದ ನಿಮಗೋಸ್ಕರ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಪಾಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ್ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಇಲ್ಲಿ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿಯ ಒಟ್ಟಿಗೆ 3.5 ವರ್ಷ ಯೂದನಿದ್ದ. ಬಟ್ ಯೇಸು ಸ್ವಾಮಿ ತನ್ನವರನ್ನು ಪರಿಪೂರ್ಣವಾಗಿ ಪ್ರೀತಿ ಮಾಡಿದ. ಯೇಸು ಸ್ವಾಮಿಯ ಒಳಗೆ ತಂದೆಯ ಪ್ರೀತಿಯ ಆತ್ಮ ಇತ್ತು. ಜ್ಞಾನ ವಿವೇಕದ ಆತ್ಮ, ಪ್ರೀತಿಯನ್ನು ಹುಟ್ಟಿಸುವ ಆತ್ಮ, ಅದು ದೇವರ ಆತ್ಮನು ಆತನಲ್ಲಿ ಇದ್ದ. ಆತನೇ ದೇವರ ಸಾರೂಪ್ಯವಾಗಿದ್ದಾನೆ. ಓಕೆ, ಇಲ್ಲಿ ಯೂದನಿಗೆ ಯೇಸುವನ್ನು ಹಿಡಿಕೊಡಬೇಕೆಂಬ ಆಲೋಚನೆಯನ್ನು ಸೈತಾನನು ಇಸ್ಕರಿಯೋತ್ ಯೂದನ ಮನಸ್ಸಿನಲ್ಲಿ ಹುಟ್ಟಿಸಿದನು ಅಂತ ಹೇಳ್ತೇವೆ. ಪ್ರಿಯರೇ, ನಿಮ್ಮ ಮನಸ್ಸಿನಲ್ಲಿ ಏನು ಹುಟ್ಟುತ್ತಾ ಇದೆ ಇವತ್ತು? ಹೌ ಕ್ಯಾನ್ ಯು ರೆಸಿಸ್ಟ್ ದಟ್ ಥಾಟ್ಸ್? ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಈ ಥಾಟ್ಗಳನ್ನು, ಆಲೋಚನೆಗಳನ್ನು ಹೇಗೆ ನೀವು ರೆಸಿಸ್ಟ್ ಮಾಡ್ತೀರಿ? ಕೆಲವೊಮ್ಮೆ ಸೂಸೈಡ್ನ ಆಲೋಚನೆ ಹುಟ್ಟಿಬಹುದು. ಇದೇ ಯೂದನಿಗೆ ನೆಕ್ಸ್ಟ್ ಕಂಡಮಿನೇಷನ್ ತಂದ ಸೈತಾನ. ನಾವು ನೋಡ್ತೇವೆ, ಕಂಡಮಿನೇಷನ್ ತಂದ, ನೀನು ತಪ್ಪು ಮಾಡಿದ್ದಿ, ನೀನು ಅಪರಾಧ ಮಾಡಿದ್ದಿ. ಓಕೆ, ಯಾವ ಸೈತಾನ ಆತನನ್ನು ಯೇಸುವನ್ನು ಹಿಡಿಕೊಡಬೇಕೆಂಬ ಆಲೋಚನೆ ಹುಟ್ಟಿಸಿದನು, ಅದೇ ಸೈತಾನ ನೆಕ್ಸ್ಟ್ ಯೂದನಿಗೆ ಆತನು ಕಂಡಮಿನೇಷನ್, ಅಪರಾಧ ಪ್ರಜ್ಞೆ ಆತನು ಹುಟ್ಟಿಸಿದ. ಅದೇ ಸೈತಾನ ಕಂಡಮಿನೇಷನ್ ಹುಟ್ಟಿ ಪುನಃ ಇನ್ನೊಂದು ಆಲೋಚನೆ ಹುಟ್ಟಿಸಿದ, ನೀನು ಸಾಯಿ, ನೀನು ಸೂಸೈಡ್ ಮಾಡು. ಇವತ್ತು ಅನೇಕರು ಸೂಸೈಡ್ ಮಾಡುತ್ತಾರೆ. ಯಾಕೆ ಸೂಸೈಡ್ ಮಾಡುತ್ತಾರೆ? ಸೂಸೈಡ್ ಈಸ್ ಎ ಸ್ಪಿರಿಟ್. ಸೂಸೈಡ್ ಎಂಬುವಂಥದ್ದು, ಆತ್ಮಹತ್ಯೆ ಅಂತ ಹೇಳ್ತಾರೆ ಮಾಡುವಂಥದ್ದು, ಅದೊಂದು ದುರಾತ್ಮ. ಆ ದುರಾತ್ಮನು ಆಲೋಚನೆಯನ್ನು ಹುಟ್ಟಿಸ್ತಾನೆ. ಸಾಯುವಂಥ ಆಲೋಚನೆ, ಸೂಸೈಡ್ ಮಾಡುವಂಥ ಆಲೋಚನೆ ನಿಮಗೆ ಹುಟ್ಟಿಸುವುದು ದೇವರಾತ್ಮ ಅಲ್ಲ. ದೇವರಾತ್ಮ ನಿಮ್ಮ ಒಳಗೆ ಇರುವುದಾದರೆ ಆತನ ಆಲೋಚನಾ ಪರಾಕ್ರಮಗಳ ಆಲೋಚನೆಯನ್ನು ನಿಮ್ಮ ಒಳಗೆ ಆತನು ಹುಟ್ಟಿಸ್ತಾನೆ. ಆಲೋಚನಾ ಪರಾಕ್ರಮಗಳು ಹುಟ್ಟಿಸುವ ಆಲೋಚನೆ. ನಿಮ್ಗೆ ಯಾವಾಗಲೂ ದೇವರ ಮೇಲೆ ಕಾನ್ಫಿಡೆನ್ಸ್ ಇರ್ತದೆ. ಯಾಕೆ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ತಾನೆ? ಮೇ ಬಿ ಆತನು ಬಿಲೀವರ್ ಆಗಿರ್ಬೋದು, ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟಿರ್ಬೋದು, ಅಥವಾ ಯಾರೇ ಆಗಿರ್ಬೋದು. ವೈ? ಹಿ ವಾಸ್ ನಾಟ್ ಟ್ರಸ್ಟಿಂಗ್ ಗಾಡ್. ಹಿ ಈಸ್ ನಾಟ್ ಟ್ರಸ್ಟಿಂಗ್ ಗಾಡ್. ಆತನು ದೇವರ ಮೇಲೆ ನಂಬಿಕೆ ಇಡದ ಕಾರಣ ಆತನು ಸೂಸೈಡ್ ಮಾಡ್ತಾನೆ. ದೇವರ ಮೇಲೆ ನಂಬಿಕೆ ಇಟ್ಟಾಗ ಅವನ ಒಳಗಿಂದ ಆಲೋಚನಾ ಪರಾಕ್ರಮಗಳು ಹುಟ್ಟುತ್ತವೆ ಹೊರತು ಸೂಸೈಡ್ ಆಲೋಚನೆಗಳು ಹುಟ್ಟುವುದಿಲ್ಲ. ಯು ಕ್ಯಾನ್ ರಿಜೆಕ್ಟ್ ಸೂಸೈಡ್ ಸ್ಪಿರಿಟ್. ಯು ಕ್ಯಾನ್ ರಿಜೆಕ್ಟ್ ದ ಸ್ಪಿರಿಟ್ ಆಫ್ ಫಿಯರ್. ಕೆಲವರಿಗೆ ಭಯದ ಆಲೋಚನೆಗಳು ಹುಟ್ಟುತ್ತವೆ. ಬೆಳಿಗ್ಗೆ ಸಂಜೆ 7 ಗಂಟೆ ಆಗುವಾಗ ಹೇಳ್ತಾರೆ, ನನಗೊಂದು ರೀತಿಯ ಮನೆಗೆ ಹೋಗುವಾಗ ನಮೂನೆ ಏನೇನೋ ಹುಟ್ಟುತ್ತದೆ. ಸಂಜೆ ಆಗುವಾಗ ನನಗೆ ಏನೇನೋ ಒಂದು ರೀತಿಯ ಭಯ ಆಗ್ತದೆ, ಏನೇನೋ ಬೇಡ ಅಂತ ಆಗ್ತದೆ. ಫ್ರೀರೇ, ಯಾವ ಆಲೋಚನೆಯಿಂದ ನೀವು ಸಫರ್ ಆಗ್ತಾ ಇದ್ದೀರಿ? ಮೇ ಬಿ ಮರಣದ ಆಲೋಚನೆಗಳು ಹುಟ್ಟುತ್ತಾ ಇದೆಯೋ, ಸೂಸೈಡ್ ಆಲೋಚನೆಗಳು, ಆಕ್ಸಿಡೆಂಟ್ ಆಲೋಚನೆಗಳು, ಅಥವಾ ಕ್ಯಾನ್ಸರ್ನ ಆಲೋಚನೆಗಳು, ರೋಗದಲ್ಲಿ ಸಾಯುವಂಥ ಆಲೋಚನೆಗಳು, ಅಥವಾ ಯಾವುದೋ ಅಪಘಾತ ಆಗುವಂಥ ಆಲೋಚನೆಗಳು, ಆಪ್ತರನ್ನು ಕಳಕೊಳ್ಳುವಂಥ ಆಲೋಚನೆಗಳು, ಯಾವ ಆಲೋಚನೆಗಳು ಹುಟ್ಟುತ್ತಾ ಇವೆ? ಬಟ್ ನಿಮ್ಮ ಒಳಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದಾಗ ದೇವರು ಇಂಥ ಆತ್ಮವನ್ನು ನಿಮ್ಮ ಒಳಗೆ ಇಟ್ಟಿದ್ದಾನಂತ ಹೇಳಿದರೆ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವಂಥ ಆತ್ಮ, ಜ್ಞಾನ ವಿವೇಕದ ಆತ್ಮ. ಅದು ಮಂಕುತನದ ಆತ್ಮ ಅಲ್ಲ, ಅಜ್ಞಾನದ ಆತ್ಮ ಅಲ್ಲ. ನಿಮ್ಮ ಒಳಗೆ ದೇವರ ಜ್ಞಾನದ ಆಲೋಚನೆಗಳು ಹುಟ್ಟುತ್ತವೆ, ಪರಾಕ್ರಮದ ಆಲೋಚನೆಗಳು ಹುಟ್ಟುತ್ತವೆ, ಸಮಾಧಾನದ ಆಲೋಚನೆಗಳು ಹುಟ್ಟುತ್ತವೆ, ಪ್ರೀತಿಯ ಆಲೋಚನೆಗಳು ಹುಟ್ಟುತ್ತವೆ, ಆರೋಗ್ಯದ ಆಲೋಚನೆಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ. ನಿಮ್ಮ ಒಳಗಿಂದ ಹುಟ್ಟುತ್ತದೆ. ಒಂದು ವೇಳೆ ನಿಮ್ಮಲ್ಲಿ ಅನ್ಯ ಭಾಷೆ ವರವಿದ್ದರೆ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಯು ಆರ್ ಗೋಯಿಂಗ್ ಟು ಸ್ಟರ್ ಯುವರ್ ಸ್ಪಿರಿಟ್. ಅದಕ್ಕೋಸ್ಕರ ತಿಮೋತಿಗೆ ಅಪೊಸ್ತಲ ಪೌಲ ಹೇಳುತ್ತಾನೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ, ಅದನ್ನು ನೀನು ಪ್ರಜ್ವಲಿಸುವಂತೆ ಮಾಡು. ನೀನು ಮಾಡೋದನ್ನು ಪ್ರಜ್ವಲಿಸುವಂತೆ.
2 ತಿಮೋತಿ 1ನೇ ಅಧ್ಯಾಯ 6-7ನೇ ವಚನ ಹೇಳ್ತದೆ, ದೇವರು ನಮಗೆ ಕೊಟ್ಟಂಥ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಅದು ಹೇಡಿತನದ ಆತ್ಮ ಅಲ್ಲ, ಅದು ಭಯದ ಆತ್ಮ ಅಲ್ಲ, ಅದು ಭಯವನ್ನು ಹುಟ್ಟಿಸುವ ಆತ್ಮ ಅಲ್ಲ, ದ್ವೇಷವನ್ನು ಹುಟ್ಟಿಸುವ ಆತ್ಮ ಅಲ್ಲ. ದೇವರು ನಿಮಗೆ ಕೊಟ್ಟಂಥ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಯಾವಾಗಲೂ ಹೇಳ್ರಿ, ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮನು ನನ್ನ ಒಳಗೆ ತಾನೆ. ನಾನು ಹೇಳ್ತೇನೆ, ನೀವು ಯಾವಾಗ ಅನುಮತಿ ಕೊಡ್ತೀರಿ, ನೀವು ಯಾವಾಗಲೂ ಈಲ್ಡ್ ಆಗುತ್ತೀರಿ ನಾಲೆಜಲ್ಲಿ, ನಿಮ್ಮ ಒಳಗಿಂದ ಆಲೋಚನೆಗಳು ಹುಟ್ಟುತ್ತವೆ. ಪ್ರೀತಿಯ ಆಲೋಚನೆಗಳು, ಕ್ಷಮಿಸುವಂಥ ಆಲೋಚನೆಗಳು, ಕರುಣಿಸುವಂಥ ಆಲೋಚನೆಗಳು, ಕೊಡುವಂಥ ಆಲೋಚನೆಗಳು, ರೈಟ್, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಆಲೋಚನೆಗಳು, ಉತ್ತಮವಾದ ಜ್ಞಾನ ವಿವೇಕದ ಆಲೋಚನೆಗಳು ನಿಮಗೆ ಬರುತ್ತದೆ. ನಿಮ್ಮ ಫ್ಯೂಚರ್ಗೆ ಬೇಕಾದ ಆಲೋಚನೆಗಳು ದೇವರು ಕೊಡುತ್ತಾನೆ. ಓಕೆ, ಹೇಗೆ ಪ್ರಾರ್ಥನೆ ಮಾಡಬೇಕೆಂಬ ಆಲೋಚನೆಗಳು ನಿಮ್ಮ ಒಳಗೆ ಹುಟ್ಟುತ್ತದೆ. ಬೈಬಲ್ ಹೇಳ್ತದೆ, ದೇವರು ತನ್ನ ಸೂಚಿತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡುತ್ತಾನೆ. ದೇವರು ನಿಮ್ಮಲ್ಲಿ ಆ ಆಲೋಚನೆಗಳನ್ನು ಹುಟ್ಟಿಸ್ತಾನೆ. ದೇವರ ಆಲೋಚನೆಗಳು ನಿಮ್ಮ ಆಲೋಚನೆಗಳಾಗುತ್ತೆ, ದೇವರ ಉದ್ದೇಶಗಳು ನಿಮ್ಮ ಉದ್ದೇಶಗಳಾಗುತ್ತೆ, ದೇವರ ಪರ್ಪಸ್ ಅದು ನಿಮ್ಮ ಪರ್ಪಸ್ ಆಗ್ತದೆ, ದೇವರ ಫೀಲಿಂಗ್ಗಳು ನಿಮ್ಮ ಫೀಲಿಂಗ್ ಆಗ್ತದೆ, ದೇವರ ಸಂತೋಷ ಅದು ನಿಮ್ಮ ಸಂತೋಷ, ನಿಮ್ಮ ಇಮೋಷನ್ಗಳಲ್ಲಿ ನೀವು ಫೀಲ್ ಮಾಡ್ತೀರಿ. ಯು ಕ್ಯಾನ್ ಫೀಲ್ ಹಿಸ್ ಥಾಟ್ಸ್. ಪ್ರೈಸ್ ಗಾಡ್. ಭಯ ಅಂದರೆ ಏನು? ಸೈತಾನನೊಟ್ಟಿಗೆ ನೀವು ಇನ್ವಾಲ್ವ್ ಆಗುವಂಥದ್ದು. ಅವನ ಫಿಯರ್ ಅದು ನಿಮ್ಮ ಫಿಯರ್ ಆಗ್ತದೆ, ಅವನ ಭಯ ಅದು ನಿಮ್ಮ ಭಯ ಆಗ್ತದೆ, ಅವನ ಹೇಟ್ರೇಡ್ ಅದು ನಿಮ್ಮ ಹೇಟ್ರೇಡ್ ಆಗ್ತದೆ, ಅವನ ಫೀಲಿಂಗ್, ರಿಜೆಕ್ಷನ್ ಫೀಲಿಂಗ್ ಅದು ನಿಮ್ಮ ಫೀಲಿಂಗ್ ಆಗ್ತದೆ. ನೀವು ಯಾವಾಗಲೂ ಇದನ್ನು ಮೆಡಿಟೇಟ್ ಮಾಡ್ತಾ ಇರುವುದಾದರೆ. ಬಟ್ ಯಾವಾಗ ಒಳಗಿಂದ ಪವಿತ್ರಾತ್ಮನ ಕೆಲಸ ಮಾಡ್ತಾನೆ, ಹೊರಗಿಂದ ಸೈತಾನ ಕೆಲಸ ಮಾಡ್ತಾನೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ನೀವಂತೂ ದೇವರಿಂದ ಹುಟ್ಟಿದವರು, ನಿಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಆದ್ದರಿಂದ ಆ ಸುಳ್ಳು ಪ್ರವಾದಿಗಳನ್ನು ಜಯಿಸ್ತೀರಿ. ಅವರು ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ, ಲೋಕವು ಅವರ ಮಾತನ್ನು ಕೇಳ್ತದೆ. ನಾವು ಆತ್ಮ ಪ್ರೇರಿತರಾಗಿ ಮಾತಾಡುವವರು, ನಾವು ಲೋಕ ಪ್ರೇರಿತರಾಗಿ ಮಾತಾಡುವವರಲ್ಲ. ನಾವು ಏನು ನೋಡ್ತೇವೆ, ಏನು ಕೇಳ್ತೇವೆ, ಏನು ಅನಿಸ್ತದೆ, ಏನು ಫೀಲ್ ಮಾಡ್ತೇವೆ ಅದನ್ನು ಮಾತಾಡುವವರಲ್ಲ. ದೇವರ ಆತ್ಮ ಇದ್ದವನು ಅವನು ಸುಮ್ಮನೆ ಮಾತಾಡೋದಿಲ್ಲ. ಇಲ್ಲಿ ನಾನು ಯೆಶಾಯನ ಗ್ರಂಥದಲ್ಲಿ ನಿಮಗೋಸ್ಕರ ಪುನಃ ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಯೆಶಾಯನ ಬುಡದಿಂದ ಒಂದು ಚುಗುರು ಒಡೆಯುವುದು, ಅದರ ಬೇರಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. ಅವನು ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. 2 ಸಂಗತಿಗಳು. ಅವನು ಕಣ್ಣಿಗೆ ಕಣ್ಣಂತೆ ಮಾತಾಡುವುದಿಲ್ಲ. ಡೋಂಟ್ ಸ್ಪೀಕ್. ನೀವು ದೇವರ ಆತ್ಮ ಇದ್ದವರು ಪರಿಸ್ಥಿತಿಗಳ ಬಗ್ಗೆ ಮಾತಾಡಬೇಡ್ರಿ, ಬೆಟ್ಟಗಳ ಬಗ್ಗೆ ಮಾತಾಡಬೇಡ್ರಿ, ಪರಿಸ್ಥಿತಿಗಳ ಮುಂದೆ ಕೂತ್ಕೊಂಡು ಕೂಗಬೇಡ್ರಿ, ಪರಿಸ್ಥಿತಿಗಳನ್ನು ಇಗ್ನೋರ್ಸ್ ಮಾಡಬೇಡ್ರಿ. ಪರಿಸ್ಥಿತಿಗಳಿಗೆ ಮಾತಾಡ್ರಿ. ಏನು ಮಾತಾಡ್ರಿ? ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಆರೋಗ್ಯವು, ನನ್ನಲ್ಲಿರುವ ಸಮಾಧಾನವು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನದಾಗಿದೆ. ಮಾತಾಡ್ರಿ, ದೇವರ ವಾಕ್ಯವನ್ನು ಮಾತಾಡಿ. ಕಣ್ಣಿಗೆ ಕಣ್ಣದ್ದು ಮಾತಾಡಬೇಡಿ, ನಿಮ್ಮ ಫೀಲಿಂಗ್ಗಳನ್ನು ಮಾತಾಡಬೇಡಿ. ಕಿವಿಗೆ ಏನೋ ಒಂದು ಬೀಳ್ತಾ ಇದೆ ಸುದ್ದಿ, ಅದನ್ನು ಮಾತಾಡಬೇಡ್ರಿ. ಯಾವ ಮಾತು ಅದು ಗಾಳಿಯಲ್ಲಿರ್ತದೆ, ಅದಕ್ಕೆ ನೆಲೆ ಇಲ್ಲ. ಯಾವಾಗ ನೀವು ಕೇಳಿ ಅದನ್ನು ಅಕ್ಸೆಪ್ಟ್ ಮಾಡ್ತೀರಿ, ಇಟ್ ವಿಲ್ ಹೋಲ್ಡ್ ಯು. ಕಿವಿಗೆ ಬಿದ್ದ ಸುದ್ದಿಯನ್ನು ಯಾವಾಗ ನೀನು ತೆಗೆದುಕೊಳ್ತಿ, ನಿರ್ಣಯಿಸ್ತಿ, ಇಟ್ ವಿಲ್ ಕಂಟ್ರೋಲ್ ಯು. ರಿಮೋಟ್ ಕಂಟ್ರೋಲ್ ಹೇಗೆ ಕಂಟ್ರೋಲ್ ಆಗಿರ್ತದೆ ಒಂದು ಟಿವಿ, ಒಂದು ವಸ್ತು, ಅದೇ ರೀತಿ ಆ ಮಾತುಗಳಿಂದ ಸೈತಾನ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾನೆ. ರೈಟ್? ಅದಕ್ಕೋಸ್ಕರ ಎಲ್ಲ ಯೂಟ್ಯೂಬಲ್ಲಿ ಅದರಲ್ಲಿ ನೆಗೆಟಿವ್ ನ್ಯೂಸ್ಗಳನ್ನು, ನೆಗೆಟಿವ್ ವಾರ್ತೆಗಳನ್ನು ನಾವು ಕೇಳುವುದಲ್ಲ. ಸೈತಾನು ತನ್ನ ಸುಳ್ಳುಗಳನ್ನು ಮಾಧ್ಯಮದ ಮೂಲಕ, ಜನರ ಮೂಲಕ, ಫ್ರೆಂಡ್ಸ್ಗಳ ಮೂಲಕ ಆತನು ತಂದು ಬಿತ್ತುತ್ತಾ ಇರ್ತಾನೆ. ನೀವು ಕೇಳಿದಾಗ, ಅದು ನಿರ್ಣಯಿಸಿದಾಗ ಇಮ್ಮಿಡಿಯೇಟ್ಲಿ ನಿಮ್ಮನ್ನು ಅದು ಹೋಲ್ಡ್ ಮಾಡ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಲೋಕವೆಲ್ಲವೂ ಕೆಡುಕನ ವಶದಲ್ಲಿದ್ದರೂ ನಾವು ಆತನ ವಶದಲ್ಲಿ ಇಲ್ಲ. ಇಡೀ ಲೋಕ ಕೆಡುಕನ ವಶದಲ್ಲಿದೆ, ಕೆಡುಕನ ಕಂಟ್ರೋಲಲ್ಲಿದೆ. ನಾವು ಆತನ ಕಂಟ್ರೋಲಲ್ಲಿ ಇಲ್ಲ. ದೇವರ ಮಗನು ಬಂದು ನಮಗೆ ಸತ್ಯವಾಗಿರುವ ಆತನು ತಿಳಿಯುವಂತೆ ವಿವೇಕವನ್ನು, ಅಂಡರ್ಸ್ಟ್ಯಾಂಡಿಂಗನ್ನು, ಪ್ರಕಟಣೆಯನ್ನು ಕೊಟ್ಟಿದ್ದಾನೆ.
ಪ್ರೇರೆ ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ ನಿಮ್ಮಲ್ಲಿದ್ದಾನೆ. ಯಾವಾಗಲೂ ಹೇಳ್ರಿ, ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ ನನ್ನಲ್ಲಿದೆ, ಜ್ಞಾನ ವಿವೇಕದ ಆತ್ಮವು ನನ್ನಲ್ಲಿದ್ದಾನೆ. ನಾನು ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡೋದಿಲ್ಲ, ಕಿವಿಗೆ ಬಿದ್ದುದನ್ನು ನಿರ್ಣಯಿಸುತ್ತಿಲ್ಲ. ನಾನು ನ್ಯಾಯವಾಗಿ ನಾನು ಮಾತಾಡುವನಾಗಿದ್ದೇನೆ, ನಾನು ಆರೋಗ್ಯವನ್ನು ಮಾತಾಡುವನಾಗಿದೆ, ನಾನು ಜಯದಲ್ಲಿ ನಡೆಯುವನಾಗಿದ್ದೇನೆ, ನಾನು ಸಮೃದ್ಧಿಯಲ್ಲಿ ನಡೆಯುವನಾಗಿದ್ದೇನೆ, ನಾನು ಜಯಶಾಲಿಗಳಿಗಿಂತ ಜಯಶಾಲಿ ಆಗಿದ್ದೇನೆ. ಡಿಕ್ಲೇರ್ ಮಾಡಿರಿ. ಎವ್ರಿ ಟೈಮ್ ನೀವು ಡಿಕ್ಲೇರ್ ಮಾಡ್ತೀರಿ, ಆಲೋಚನಾ ಪರಾಕ್ರಮ ಹುಟ್ಟಿಸುವ ಸಂಗತಿಗಳು ನಿಮ್ಮ ಒಳಗಿಂದ ಉಕ್ಕುತ್ತವೆ. ಯು ಆರ್ ಗೋಯಿಂಗ್ ಟು ಬರ್ನ್ ಆ್ಯಂಡ್ ಶೈನ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಎಲ್ಲ ಕೆಟ್ಟ ಆಲೋಚನೆಗಳು ಬಿಟ್ಟು ಹೋಗ್ತವೆ. ನೀವು ನಿಮ್ಮ ಮೈಂಡಲ್ಲಿ ಬರುವಂಥ ಆಲೋಚನೆಗಳನ್ನು ನೀವು ಅಕ್ಸೆಪ್ಟ್ ಮಾಡಿದರೆ, ಕಂಟಿನ್ಯೂ ಆಗಿ ಮೆಡಿಟೇಟ್ ಮಾಡಿದರೆ, ಅದು ಕೋಟೆ ಆಗುತ್ತದೆ. ಇಂಗ್ಲೀಷ್ನಲ್ಲಿ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳ್ತಾರೆ. ಸ್ಟ್ರಾಂಗ್ ಹೋಲ್ಡ್. ಓಕೆ, ಆ ಸ್ಟ್ರಾಂಗ್ ಹೋಲ್ಡ್ಗಳು ಬ್ರೇಕ್ ಆಗುವಂಥದ್ದು ವೆನ್ ಯು ಲಿಸನ್ ಲವ್ ಆಫ್ ಗಾಡ್. ಕ್ರಿಸ್ತನು ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ದಾನೆ, ಈ ಮಾತುಗಳನ್ನು ಕೇಳಿದಾಗ ನಿಮ್ಮ ಮೈಂಡ್ ವಾಶ್ ಆಗ್ತದೆ, ಈ ಹೋಲ್ಡ್ಗಳು ಹೋಗ್ತವೆ. ಕೆಲವರು ಫೋನೋಗ್ರಫಿ, ಲಸ್ಟ್, ಈ ಮೆಂಟಲ್ ಹೋಲ್ಡಲ್ಲಿ ಅವರಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಹೌ ದೇ ಕಮ, ಹೇಗೆ ಅವರು ಹೊರಗೆ ಬರುವುದಂತ. ದೇ ಆರ್ ಟ್ರೈಂಗ್. ಬಟ್ ನಿಮಗೆ ಹೊರಗೆ ಬರಲಿಕ್ಕೆ ಒಂದೇ, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಆತನ ಪ್ರೀತಿ ಕೇವಲ ಮಾತು ಅಲ್ಲ, ಆತನ ಪ್ರೀತಿ ಆತ್ಮ ಮತ್ತು ಜೀವ, ಆತನ ಶಕ್ತಿ ಆಗಿದೆ. ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಆ ಪ್ರೀತಿ ನಿಮ್ಮನ್ನು ಬದಲಾಯಿಸ್ತದೆ. ಆದ್ದರಿಂದ ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನಿಮ್ಮ ಒಳಗೆ ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ ವರವಾಗಿ ನಿಮಗೆ ಒದಗಿಸಲ್ಪಡುತ್ತಾನೆ. ಯೇಸು ಸಮಯದಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಭಾರ ಹೊತ್ತವರು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನನ್ನಿಂದ ಕಲಿಯಿರಿ. ಲರ್ನ್ ಫ್ರಮ್ ಮೀ. ನನ್ನ ನೊಗವನ್ನು ಇಟ್ಕೊಂಡು ನನ್ನಿಂದ ಕಲಿಯಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ದೊರಕುತ್ತದೆ. ಯು ವಿಲ್ ಹ್ಯಾವ್ ಎ ರೆಸ್ಟ್, ಯು ವಿಲ್ ಹ್ಯಾವ್ ಎ ಫ್ರೀಡಮ್. ಓಕೆ, ಯೇಸು ಸ್ವಾಮಿ ಹೇಳಿಲ್ಲ ಶರಾಬ್ ಕುಡಿಯೋನು ಶರಾಬ್ ಬಿಟ್ಟಿಲ್ಲಿ ಬಾ ಅಂತ ಹೇಳಿಲ್ಲ, ಸಿಗರೇಟ್ ಎಲ್ಲಿಯವನು ಸಿಗರೇಟ್ ಬಿಟ್ಟು ಬಾ ಅಂತ ಹೇಳಿಲ್ಲ. ನೀವು ಹೇಗಿದ್ದೀಯೋ ಹಾಗೆ ಬಾ. ಸಿಗರೇಟ್ ಬಿಡು ಹೇಳುವಂಥದ್ದು ಗುಡ್ ನ್ಯೂಸ್ ಅಲ್ಲ, ಶರಾಬ್ ಬಿಡು ಹೇಳುವಂಥದ್ದು ಗುಡ್ ನ್ಯೂಸ್ ಅಲ್ಲ. ನೀನು ಹೇಗಿದ್ದೀಯೋ ಹಾಗೆ ನಿನ್ನನ್ನು ಪ್ರೀತಿ ಮಾಡ್ತಾನೆ, ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ ಅಂತ ಹೇಳುವಂಥದ್ದೇ ಗುಡ್ ನ್ಯೂಸ್. ಅದೇ ಸುವಾರ್ತೆ. ಒಬ್ಬ ಕುಡುಕನಿಗೆ ನೀನು ಕುಡಿತಿ ಅಂತ ಹೇಳಿದಾಗ ಅವನಿಗೆ ಎಲ್ಲರಿಗೂ ಗೊತ್ತು. ಅವನ ಹೆಂಡತಿ ಸುಮಾರು 50 ವರ್ಷದಿಂದ ಹೇಳಿದ್ದಾಳೆ ನೀನು ಕುಡುಕ ಅಂತ, ರೈಟ್? ಇಲ್ಲಿ ಸಭೆಗೆ ಬಂದಾಗ ನೀನು ಕುಡುಕ ಅಂತ ಹೇಳಿದಾಗ ಮತ್ತೆ ಎಲ್ಲಿ ಹೋಗುದು ಅವನು? ಕುಡುಕನಿಗೆ ಒಂದು ಗುಡ್ ನ್ಯೂಸ್ ಇದೆ, ದೇವರು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಇಫ್ ಯು ಅಕ್ಸೆಪ್ಟ್ ಇಸ್ ಲವ್, ಬಿಲೀವ್ ಇಸ್ ಲವ್, ಹಿ ವಿಲ್ ಚೇಂಜ್ ಯುವರ್ ಲೈಫ್. ದಟ್ ಇಸ್ ಗುಡ್ ನ್ಯೂಸ್. ಓಕೆ, ಅನೇಕ ಮಂದಿ ನಿಮಗೆ ಹೇಳ್ಬೋದು, ಅನೇಕ ಕೌನ್ಸಿಲಿಂಗ್ ಹೇಳ್ಬೋದು, ಸಿಗರೇಟ್ ಬಿಡು 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 ಅಂತ. ಬಟ್ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಹೇಳ್ತೇನೆ ಆತ ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಯೇಸು ಸ್ವಾಮಿ ಹೇಳ್ತಾನೆ, ನೀನು ಹೇಗಿದ್ದೀಯೋ ಹಾಗೆ ಬಾ. ನೀನು ಯೇಸುವನ್ನು ಹಿಡಿದರೆ ಅದು ತನ್ನಷ್ಟಿಗೆ ಬಿಟ್ಟು ಹೋಗ್ತದೆ. ನೀನು ಯೇಸುವನ್ನು ಹಿಡಿದರೆ ನಿನ್ನ ಅಡಿಕ್ಷನ್ಗಳು ತನ್ನಷ್ಟಿಗೆ ಮುರಿಯಲ್ಪಡುತ್ತವೆ. ಯು ವಿಲ್ ವಾಕ್ ಇನ್ ಫ್ರೀಡಮ್. ನೀನು ಸ್ವಾತಂತ್ರ್ಯದಲ್ಲಿ ನಡೆಯುತ್ತಿ, ಸ್ವಾತಂತ್ರ್ಯದಲ್ಲಿ ಜೀವಿಸ್ತಿ. ಪ್ರೇರೆ, ಒಂದು ವೇಳೆ ನೀವು ಟಿ ವಿಯಲ್ಲಿ, ಫೇಸ್ಬುಕ್, ಯೂಟ್ಯೂಬಲ್ಲಿ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಿ, ಒಂದು ವೇಳೆ ನೀವು ಯೇಸುವನ್ನು ರಕ್ಷಕರ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ. ನೀವು ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಐ ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ನೀವು ಯೇಸುವನ್ನು ನಂಬಿದಾಗ ನಿನಗೋಸ್ಕರ ಆತನು ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಪುನರುತ್ತನಾಗಿದ್ದಾನೆ. ಹೃದಯದಲ್ಲಿ ಒಪ್ಪಿಕೊಂಡರೆ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ, ನೀತಿ ಎಂಬ ವರವನ್ನು ಹೊಂದುತ್ತೀರಿ. ಮೂರನೇದು, ಪವಿತ್ರಾತ್ಮನ ವರವನ್ನು ಹೊಂದುತ್ತೀರಿ. ಅದೇ ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ. ಒಂದು ವೇಳೆ ನೀವು ಆಲ್ರೆಡಿ ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ಡೋಂಟ್ ಲೀವ್ ಬೈ ಯುವರ್ ಫೀಲಿಂಗ್ಸ್. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲೇ ಬದುಕುತ್ತಾನೆ. ಅವನು ಹಿಂತೆಗೆದರೆ ನನಗೆ ಅವನಲ್ಲಿ ಸಂತೋಷವಿಲ್ಲ. ನನ್ನವನಾಗಿರುವ ನೀತಿವಂತನು ಭಾವನೆಗಳಲ್ಲಿ, ಫೀಲಿಂಗ್ಗಳಲ್ಲಿ, ಇಮೋಷನಲ್ಲಿ, ಮೂಡಲ್ಲಿ ನಡೀತಾನೆ ಅಂತ ಹೇಳಿಲ್ಲ, ನಂಬಿಕೆಯಲ್ಲಿ ನಡೀತಾನೆ. ನಂಬಿಕೆ ಯಾವುದರ ಮೇಲೆ? ಕ್ರಿಸ್ತನಲ್ಲಿ ದೇವನಿಗೆ ಏನು ಮಾಡಿದ್ದಾನೆ, ಕ್ರಿಸ್ತನ ವಾಕ್ಯ. ಓಕೆ, ವಿಲ್ ಪ್ರೇ ಫಾರ್ ಯು. ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಲೀಡ್ ಮಾಡುತ್ತೇನೆ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು
ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸುವೆ, ನೀನು ನನಗೋಸ್ಕರ ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾಗಿದೆ ಎಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ. ಯೇಸುವೆ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದಿಕೊಂಡಿದ್ದೇವೆ. ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ, ಜ್ಞಾನ ವಿವೇಕದ ಆತ್ಮ ಅಂತ ತಂದೆ, ನಿನ್ನ ಆತ್ಮ ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ನಾವು ನಂಬುತ್ತೇವೆ. ನಾವಿನ್ನು ನೋಡುವವರಾಗಿ ನಡೆಯುವುದಿಲ್ಲ, ಅನಿಸಿಕೆಯಲ್ಲಿ ನಡೆಯುವುದಿಲ್ಲ, ನಂಬುವವರಾಗಿ ನಾವು ನಡೆಯುತ್ತೇವೆ. ಥ್ಯಾಂಕ್ ಯು ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ನಿನ್ನ ಅಭಿಷೇಕ ಹಸ್ತವು ಯಾವಾಗಲೂ ಇವರ ಮೇಲೆ ಇರಲಿ. ಯೇಸು ನಾಮದಲ್ಲಿ ತಂದೆ. ಆಮೆನ್. ಓಕೆ, ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30 ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟರಿ ಪಾಸ್ಟರ್ ರೋಷನ್ ಲೋಬೋ. ಓಕೆ, ಅದೇ ರೀತಿ ಸಂಜೆ 7:15ರಿಂದ 8 ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನೀವು ವೀಕ್ಷಿಸ್ಬೋದು. ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ಕಂಟಿನ್ಯೂ ಆಗಿ ನೀವು ಜಯದ ವಾಕ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿರಿ, ಇತರ ಪ್ರೋಗ್ರಾಮ್ಗಳನ್ನು ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್.